ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಸೀಂ ಅಕ್ರಮ್ ಅಂತ. ನಾನು ಹಲವಾರು ದಿನಗಳಿಂದ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಇದ್ದೆ. ಇವಾಗ ಅದು ಸಾಧ್ಯವಾಗಿದೆ ಆಫ್ಟರ್ ಎ ಲಾಂಗ್ ಥಿಂಕ್. ಬಟ್ ನಾನು ಹೇಳುವ ಉದ್ದೇಶ ಏನಂದರೆ, ಈ ಯೂಟ್ಯೂಬ್ ಚಾನಲ್ದಿಂದ ಎಲ್ಲರೂ ಕೂಡ ಸತ್ಯಾಂಶಗಳು ಅರ್ಥ ಆಗಬೇಕು. ಯಾವ ರೀತಿ ಸತ್ಯಾಂಶ? It may be about education, health, science, religious, whatever it is. Nowadays in our society, whatever happening, what should not be happening, but it's happening now. We have to talk and know the things about it. So I started this YouTube channel. ಇವಾಗ ನಿಮಗೆಲ್ಲ ಗೊತ್ತಿದೆ, RCB ಹ್ಯಾಸ್ ಬಿಕಮ್ ಎ ಚಾಂಪಿಯನ್ ಇನ್ IPL. 18 years ಆಫ್ ಲಾಂಗ್ ಅವೇಟಿಂಗ್, 18 ವರ್ಷಗಳ ಸುಮಾರು ಈ ವಿನ್ ಆಗಬೇಕು, RCB ಕಪ್ ನಮ್ಮದೇ ಅಂತ ಹೇಳ್ಕೊತಾ ಬಂದಿದ್ದೆವು. ಬಟ್ ಲಾಸ್ಟ್ ವಿ ಓನ್. ಬಟ್ ಇದು ತುಂಬಾ ದೊಡ್ಡ ಖುಷಿಯ ವಿಚಾರ. ಅದನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ಮತ್ತು ಅವರಿಗೆ ಸನ್ಮಾನ ಮಾಡಬೇಕಂತ ಕರ್ನಾಟಕ ಸರ್ಕಾರ ಅವರಿಗೆ ಪ್ರೋಗ್ರಾಮ್ನ ಆಯೋಜನೆ ಮಾಡಿತು. ಬಟ್ ಅದು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಬಿಕಾಸ್ ಆಫ್ ಫ್ಯಾನ್ಸ್ ಏನಿದೆ, ಔಟ್ ಆಫ್ ಕಂಟ್ರೋಲ್ ಆಗಿ ಬಂದುಬಿಟ್ಟು ದೊಡ್ಡ ಅನಾಹುತ ಆಗಿದೆ. ಅದು ಎಲ್ಲ ನಿಮಗೆ ತಿಳಿದಿರ್ತಕ್ಕಂಥ ವಿಷಯ. 10ಕ್ಕಿಂತ ಹೆಚ್ಚು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು ಜನರು ಏನಿದೆ ಇನ್ನೂ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಬಟ್ ನಾನು ಹೇಳುವ ಉದ್ದೇಶ ಏನಂದರೆ, ಈ ಥರ ಅನಾಹುತ ಆಗಲಿಕ್ಕೆ ಕೇವಲ ಸರ್ಕಾರ ಮಾತ್ರ ಕಾರಣವಲ್ಲ. ನಾನು ಸರ್ಕಾರದ ಪರವಾಗಿಯೂ ಹೇಳ್ತಾ ಇಲ್ಲ, ಸರ್ಕಾರದ ವಿರೋಧದಲ್ಲಿ ನಾನು ಇಲ್ಲ. ಆ್ಯಸ್ ಎ ಕಾಮನ್ ಪರ್ಸನ್, ಐ ಹ್ಯಾವ್ ರೈಟ್ ಟು ಟಾಕ್ ಅಬೌಟ್ ಇಟ್. ಐ ಹ್ಯಾವ್ ರೈಟ್ ಟು ರೈಸ್ ಎ ರೈಟ್ಸ್. ಬಿಕಾಸ್ ಆಫ್ ನಾನು ಕ್ವಶನ್ ರೈಸ್ ಮಾಡಲೇಬೇಕಾಗುತ್ತೆ. ನಾನಂತಲ್ಲ, ನಾವು ಜನಸಾಮಾನ್ಯರು, ನಮಗೆಲ್ಲರಿಗೂ ಕೂಡ ಅದು ಹಕ್ಕಿದೆ. ವಿ ಹ್ಯಾವ್ ರೈಟ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ವಿ ಹ್ಯಾವ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. 5 ಲಕ್ಷ ಪರಿಹಾರ ಘೋಷಣೆ ಮಾಡುತ್ತು ಇದಕ್ಕಿಂತ ಮುಂಚೆ ಸರ್ಕಾರ. ಇವಾಗ ಸಾಕಷ್ಟು ಒತ್ತಡದ ಇದರ ಪರಿಸ್ಥಿತಿಯಲ್ಲಿ ಸರ್ಕಾರ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಬಟ್ ಈಸ್ ಇಟ್ ಇನಫ್ ಫಾರ್ ದೇರ್ ಲೈಫ್, ದಿಸ್ 10 lakhs? ಐ ಆಮ್ ನಾಟ್ ಟೆಲಿಂಗ್ ಓನ್ಲಿ ಅಬೌಟ್ ಮನಿ. ಬಟ್ ಆಲ್ಮೋಸ್ಟ್ ಸತ್ತಿರ್ತಕ್ಕಂಥ ಎಲ್ಲ ಡಿಸೀಸ್ಡ್ ಪರ್ಸನ್ ಏನಿದ್ದಾರೆ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ದೇ ಆರ್ ಯಂಗ್ಸ್ಟರ್ಸ್. ಅವರು ಔಟ್ ಆಫ್ ಕಂಟ್ರೋಲ್ ಆಗಿ ಹೋಗಬಾರ್ದಿತ್ತು. ಅದು ತಪ್ಪೆ. ನಾವು ಫ್ಯಾನ್ಸ್ ಆಗಿ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂಥ ಓನ್ ರೆಸ್ಪಾನ್ಸಿಬಿಲಿಟಿ ನಮಗೆ ಇರಬೇಕು. ಐ ಅಗ್ರಿ. ಐ ಆಮ್ ಆಲ್ಸೋ ಸಚ್ ಎ ಬಿಗ್ ಫ್ಯಾನ್ ಆಫ್ RCB. ಐ ಆಮ್ ಆಲ್ಸೋ ಅವೇಟಿಂಗ್ 18 years ಆಫ್ ಲಾಂಗ್ ಟೈಮ್ ಟು ವಿನ್ ದಿಸ್ ಚಾಂಪಿಯನ್, ದಿಸ್ IPL. ಬಟ್ IPL ಆಯೋಜನೆ ಮಾಡುವಂತಹ ಏನು BCCI ಅದು ಎಲ್ಲ ಇದೆ, ಅವರು ಟ್ರಿಲಿಯನ್ ಗಟ್ಟಲೆ ದುಡ್ಡನ್ನು ಮಾಡ್ಕೋತಾರೆ. ಬಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಮನಿ ದೇ ಆರ್ ಅರ್ನಿಂಗ್ ಫ್ರಮ್ ದಿಸ್ IPL ಪಾಸ್ಟ್ ಲಾಟ್ ಆಫ್ 18 years. ಬಟ್ ಅವರು ಅದರ ಬಗ್ಗೆ ಒಬ್ಬರು ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ನಾಟ್ ಇವನ್ ಇನ್ ಎ ಸೋಷಿಯಲ್ ಮೀಡಿಯಾ ಆಲ್ಸೋ. ದೇ ಹ್ಯಾವ್ ಸೋಷಿಯಲ್ ಅಕೌಂಟ್ಸ್ ಇನ್ X and some of in others also, but they didn't given a single statement about it. But why? ಓನ್ಲಿ ದುಡ್ಡು ಮಾಡೋದು ಅವ್ರದ್ದು ಉದ್ದೇಶನ? ಯಾಕೆ ಅವರು ಪರ್ ಹೆಡ್ ಅವ್ರು 1 crore ಕಾಂಪನ್ಸೇಷನ್ ಕೊಡಬೇಕಂತ ನಾನು ಒತ್ತಡ ಹೇಳ್ತೀನಿ. ಯಾಕಂದರೆ ಅವ್ರು ಕೊಡಬೇಕು. ಅದು ಅಷ್ಟೇ ಅಲ್ಲದೆ ಡಿಸೀಸ್ಡ್ ಪರ್ಸನ್, ನಾಟ್ ಓನ್ಲಿ ದೋಸ್ ಪರ್ಸನ್, ಇವನ್ ಇನ್ ಹೂ ಎವರ್ ಆರ್ ಇನ್ ಟೇಕಿಂಗ್ ಎ ಟ್ರೀಟ್ಮೆಂಟ್ ಇನ್ ಹಾಸ್ಪಿಟಲ್ಸ್, ಅವರಿಗೂ ಕೂಡ ಅವರು ಪರಿಹಾರ ಕೊಡಬೇಕು ಅಂತ ನಾನು ಒತ್ತಡ ಹೇಳ್ತೀನಿ. ಅವರಿಗೆ 50 ಲಕ್ಷ ಪರಿಹಾರ ಕೊಡಬೇಕು. ಡಿಸೀಸ್ಡ್ ಏನು ಡೆತ್ ಆಗಿದ್ದಾರೆ ಅವರಿಗೆ ಪರ್ ಹೆಡ್ 1 crore ಕಾಂಪನ್ಸೇಷನ್ ಕೊಡಬೇಕು. ಅದು ಅಷ್ಟೇ ಅಲ್ಲದೆ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅವರು ಸಾಂತ್ವನ ಹೇಳಲೇಬೇಕು. ಇಷ್ಟೇ ನನ್ನ ಒತ್ತಡ ಆಗಿದೆ. ಇದೇ ರೀತಿ ಒಳ್ಳೆ ವಿಡಿಯೋಗಳು ಇನ್ ಫ್ಯೂಚರಲ್ಲಿ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.